ಫ್ರೆಂಡ್ಸ್, ನನ್ನ ತಲೆಯಲ್ಲಿ ಹೊಟ್ಟಾಗಬೇಕಂದ್ರೆ ತುಂಬ ಎರರು. ಅದರಲ್ಲಿ ವರ್ಷದಲ್ಲಿ 1-2 ಟೈಮ್ ಅಷ್ಟೇ ಆಗುತ್ತೆ. ಅದು ಯಾವಾಗ ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಮಾತ್ರ ನಾವೊಂದು ಈ ಸೊಲ್ಯೂಷನನ್ನೇ ಪ್ರಿಪೇರ್ ಮಾಡ್ಕೋತೀನಿ. ಏನಪ್ಪ ಅಂತಂದರೆ, ಈಗ ನಿಮಗೆ ನೋಡ್ತಿರ್ಬೋದು ವೈಟ್ ಕಾಣಿಸ್ತೈತಿ, ಬಟ್ ಇದು ಕೆನೆನ, ಮೊಸರಾ, ಹಾಲಾ ಅಂತ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ಇದು ಮೊಸರು, ಹುಳಿಯಾದ ಮೊಸರು. ಇಲ್ಲಿ ನಾನು ನನ್ನ ಒಂದು ಹೊಟ್ಟೆನ ನಿವಾರಣೆಗೋಸ್ಕರ ನಾನು ಹುಳಿಯಾದ ಮೊಸರನ್ನು ತೊಗೊಂಡಿನಿ. ಒಂದು 2-3 ಡೇಸ್ ಇದು ಇತ್ತು, ಸೊ ಹುಳಿಯಾಗಿತ್ತು. ನನಗೆ ಅಂದ್ಕೊಂಡೆ, ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ಎಲ್ಲ ಹಾಕ್ತಿದ್ದೆ. ಬೇಡಪ್ಪ, ನಾನು ಒಂದು ರೆಗ್ಯುಲರಾಗಿ ನಾನು ಏನು ಯೂಸ್ ಮಾಡ್ತಿದ್ನಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು, ಫಟಾಫಟ್ ಅಂತ ಹೋಗಿಬಿಡ್ತದೆ. ಹಾಗೆ ನನ್ನ ಒಂದು ಕೂದಲಿನ ಲೆಂತಲ್ಲಿ ಸ್ಟ್ರೇಟಾಗಿ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಿಜ ಒಂದು ಸತಿ ನೀವು ಯೂಸ್ ಮಾಡಿ ನೋಡಿ, ನಿಮ್ಮ ಒಂದು ಕೂದಲು ಲೆಂತ್ ಸಹ ಸ್ಮೂತ್ ಮತ್ತು ಸ್ಟ್ರೇಟ್ನಿಂಗ್ ಆಗ್ತಾವೆ. ನಾನು ಮತ್ತು ಇದರ ರಿಸಲ್ಟ್ ಹೆಂಗೆ ಬಂದಿತ್ತು ಅದನ್ನು ಕೂಡ ಹೇಳ್ತೀನಿ. ನಾನು ತೋರಿಸ್ತೀನಿ ಲೈವ್ ಆಗಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬರ್ರಿ, ಈಗ ನಾನು ನನ್ನ ಕೂದಲಿಗೆ ಮೊಸರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಅಜ್ಜಿ ಕಾಲದಿಂದಲೂ ನೋಡ್ತೀವಿ, ಮನೆಯಲ್ಲಿ ಕೆಲವೊಂದು ವಸ್ತುಗಳು ಸಿಗ್ತಾವಲ್ಲ, ಕಡಲೆ ಹಿಟ್ಟಾಗಿರ್ಬೋದು, ಮೊಸರಾಗಿರ್ಬೋದು, ಹಾಗೆ ಲಿಂಬೆಹಣ್ಣು, ಸೋಡಾ, ಇದನ್ನು ಕೆಲವೊಂದನ್ನು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ನಮ್ಮ ಒಂದು ತ್ವಚೆಯ ಕೇರ್ ಆಗಿರ್ಬೋದು, ಕೂದಲ ಕೇರ್ ಆಗಿರ್ಬೋದು ಮಾಡ್ಕೋತೀವಿ. ಇದಲ್ಲದೆ ಹಳೆ ಕಾಲದಲ್ಲಿ ಅಂದರೆ ಅಜ್ಜಿ ಕಾಲದಲ್ಲಿ ಕೂಡ ಇದೇ ಪ್ರೊಸೆಸ್ಸು ಸಿಕ್ಕಾಪಟ್ಟೆ ಇತ್ತು. ಈಗೀಗ ನಾವು ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಅಂತ ಅನ್ನಿಸ್ತಿದೆ. ಯಾಕಂದರೆ ಸಾವಿರಾರು ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಬಂದ ತಕ್ಷಣ ನಾವು ಅದಕ್ಕೆ ಮೊರೆ ಹೋಗಿಬಿಟ್ಟಿದ್ದೀವಿ. ಈಗ ಡ್ಯಾಂಡ್ರಫ್ ಅಂದ ತಕ್ಷಣ ಡ್ಯಾಂಡ್ರಫ್ಗೆ ಸಂಬಂಧಪಟ್ಟಿರೋ ಆಯಿಲ್ ತೊಗೋತೀವಿ, ಇಲ್ಲಾಂದರೆ ಟ್ರೀಟ್ಮೆಂಟನ್ನ ತೊಗೋತೀವಿ, ಹಾಗೆ ಶಾಂಪೂನ ಹಚ್ಕೋತೀವಿ. ಹಾಗೆ ಅದರದ್ದೇ ಆದಂತಹ ಕೆಲವೊಂದನ್ನು ನಾವು ಅಳವಡಿಸ್ಕೋತೀವಿ, ಕೆಮಿಕಲ್ನ ಯೂಸ್ ಮಾಡಿಕೊಂಡು. ಕೆಮಿಕಲ್ ಫ್ರೀ ಆಗಿರುವಂಥ ಈ ಮೊಸರಾಗಿರ್ಬೋದು, ಕರಿಬೇವಿನ ಸೊಪ್ಪಾಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಇವುಗಳನ್ನ ನಾವು ಅವಾಯ್ಡ್ ಮಾಡ್ತೀವಿ. ಯಾಕಂತಂದರೆ ಭಾಳ ಪ್ರೊಸೆಸ್ ಹಿಡಿತಲ್ಲ, ಭಾಳ ಬೇಜಾರಾಗ್ತದೆ, ಭಾಳ ಟೈಮ್ ವೇಸ್ಟ್ ಆಗೋ ಅನ್ನೋ ದೃಷ್ಟಿಯಿಂದ ನಾವು ಬಿಟ್ಬಿಡ್ತೀವಿ. ಸೊ ಅದು ತಪ್ಪು ಮಾಡಬಾರ್ದು. ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ನಮ್ಮ ಒಂದು ಕೂದಲಿಗಾಗಿರ್ಬೋದು, ಮುಖಕ್ಕೆ, ಕೈಗೆ ಈ ಟ್ಯಾನ್ ರಿಮೂವ್ ಅಂತೂ ಫಾಸ್ಟಾಗಿಯೇ ಆಗುತ್ತೆ. ಅದರಲ್ಲಿ ಹುಳಿ ಮೊಸರು ತೊಗೋಬೇಕು. ಸಿಕ್ಕಾಪಟ್ಟೆ ಹುಳಿ ಆಗಿದ್ದರಿಂದ ಮೊಸರು ತುಂಬಾ ಒಳ್ಳೆಯದು. ಒಂದು 3-4 ದಿನ ಮೊಸರಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗೆ ಸಂಡೇ ಬಂತು, ಇನ್ನೇನು ಸಂಡೇ ಬಂದ ತಕ್ಷಣ ನನಗೆ ಅನ್ನಿಸ್ತು, ಸೊ ನಾನು ಒಂದು ಹೇರ್ ಕೇರ್ ಮಾಡ್ಕೊಂಡ್ರೆ ಆಯಿತು. ಫ್ರಿಜ್ಜಲ್ಲಿ ಮೊಸರು ಬಿದ್ದಿತ್ತಲ್ಲ, ಸೊ ಅದನ್ನು ತೊಗೊಂಡು ಚೆಲ್ಲಬಾರ್ದು. ಸೊ ಬದಲಾಗಿ ನಾವೊಂದು ಹೇರ್ ಕೇರ್ ಮತ್ತು ಕೈಗೂ ಕೂಡ ಅಪ್ಲೈ ಮಾಡಿದ್ರೆ ನೋಡ್ತಿರ್ಬೋದು ಎಷ್ಟು ಶೈನಿ ವೈಟ್ ಅಂತ ಅನಿಸುತ್ತೆ. ಡೆಡ್ ಸೆಲ್ಸ್ ಏನಿರ್ತಾವಲ್ಲ, ಸೊ ಅದೆಲ್ಲ ಕ್ಲಿಯರಾಗಿ ಹೋಗಿಬಿಡ್ತದೆ. ಕೆಲವೊಂದನ್ನು ಈ ಹೆಣ್ಮಕ್ಳಾಗಿ ನಾವು ನಮ್ಮ ಜೀವನದಲ್ಲಿ ಒಂದು ಚೇಂಜಸ್ನ ನಾವು ತಂದುಕೊಳ್ಬೇಕು. ನಾನು ಸಹ ಒಂದು ಟೈಮಲ್ಲಿ ಏನೂ ಅಲ್ಲ, ನನಗೆ ಒಂದು ಸಾಧಾರಣ ಹೌಸ್ ವೈಫು, ನನಗೇನೂ ಕೂಡ ಗೊತ್ತಿದ್ದಿಲ್ಲ. ಹಾಗೆ ಮದುವೆ ಆಯಿತು, ಆಮೇಲೆ ಮನೆ ಕೆಲಸ, ಅಡುಗೆ ಕೆಲಸ, ಟೋಟಲಿ ಅದೇ ಮಾಡ್ಕೊಂಡು ಹೋಗ್ತಿದ್ದೆ. ಹಾಗೆ ನನಗೇನು ಗೊತ್ತಾಗ್ತಿದ್ದಿಲ್ಲ, ನಾನು ಏನು ಮಾಡಬೇಕು, ಏನು ಅಂತೇಳಿ. ಕೆಲವೊಂದು ಸತಿ ಟೆನ್ಷನ್ ಆಗ್ತಿತ್ತು. ಹಾಗೆ ಕೆಲವೊಂದು ಸತಿ ಕುಗ್ಗಿ ಹೋಗ್ತಾಯಿದ್ದೆ. ಏನಪ್ಪ ಏನೂ ಇಲ್ಲ, ಪ್ರತಿ ಸತಿನೂ ಏನೋ ಒಂದು ರೀತಿ ಪ್ರತಿ ಸತಿನೂ ಮನೆಯಲ್ಲಿ ಎಲ್ಲರದ್ದೂ ಕೂಡ ಮಾತು ಕೇಳಿನೂ ಕೂಡ ಬೈಸ್ಕೊಳ್ಳೋ ಪರಿಸ್ಥಿತಿ. ಹಾಗೆ ಏನೋ ಒಂದು ರೀತಿ ನಮ್ಮ ಕೈಲಿ ಏನೂ ಆಗೋದಿಲ್ಲೇನೋ, ನಮಗೇನು ಬರೋದಿಲ್ಲೇನೋ ಅಂತ ಒಂದು ಗಿಲ್ಟಿ ಫೀಲ್ ಕಾಡ್ತಿತ್ತು. ಸೊ ಅಂಥ ಒಂದು ಟೈಮಲ್ಲಿ ನಾನು ಕುಗ್ಗೋಗಲಿಲ್ಲ. ಏನೋ ಒಂದು ಮಾಡಬೇಕು ಜೀವನದಲ್ಲಿ, ಸುಮ್ಮನೆ ಕೂತ್ರೆ ಆಗೋದಿಲ್ಲ ಅಂತ ಸಣ್ಣ ಹೆಜ್ಜೆಗಳನ್ನು ಇಟ್ಕೊತ ಬಂದೆ. ಅಂದರೆ ಇವಾಗ ನಮ್ಮ ಮನಸ್ಸಲ್ಲಿ ಬರಬೇಕು, ಆ ಒಂದು ಮೋಟಿವೇಟ್ ಫೀಲನ್ನು ನಾವೇ ತಂದ್ಕೊಳ್ಬೇಕು ಅಷ್ಟೇ. ಚಿಕ್ಕದಾಗಿ ಆಗಿದ್ರೂ ಕೂಡ ಸ್ವಲ್ಪ ಕೆಲವೊಂದನ್ನು ನಾವು ಜೀವನದಲ್ಲಿ ಹೊಸದನ್ನು ಅಳವಡಿಸ್ಕೋಬೇಕು. ಹೌದಾ, ಮದುವೆ ಆಗಿದೆ, ಹೆಣ್ಮಕ್ಳಾಗಿದೆ, ಹಾಗೆ ಸಂಸಾರ ನಿಭಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ನಾವು ಕುಗ್ಗಿ ಹೋಗ್ತೀವಿ. ಕೆಲವೊಂದು ಸತಿ ನಮಗೆ ಏನೂ ಆಗೋದಿಲ್ಲ ಅಂತ, ಬಟ್ ನಮ್ಮಲ್ಲಿ ಆ ಛಲ ಐತಿ, ಆ ಒಂದು ಶಕ್ತಿ ಐತಿ, ಆ ಒಂದು ವಿಚಾರ ಐತಿ.
ನಾವು ಏನೋ ಒಂದು ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಐತಿ. ಅದನ್ನು ಬೆಳೆಸ್ಕೋಬೇಕಷ್ಟೆ. ನಮ್ಮಲ್ಲಿರುತ್ತೆ ಅದು ನಾವು ಹುಡುಕಾಡಬೇಕಷ್ಟೇ. ಕೆಲವರು ಹುಡುಕಾಡೋದಿಲ್ಲ, ನಮ್ಮಲ್ಲೇ ಇರುತ್ತೆ. ಹುಡುಕಾಡಿ ಮುಂದೆ ಬನ್ನಿ. ಈಗ ನನ್ನ ವಿಡಿಯೋ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಅಂದರೂ 4-5 ಡೇಸ್ ಆಯಿತು ಅಂತ ಅನ್ಕೋತೀನಿ. ಸಿಕ್ಕಾಪಟ್ಟೆ ಲೇಟ್ ಆಯಿತು. ಯಾಕಂತಂದರೆ ಈಗ ಕೆಲವೊಂದು ಮನೆಯಲ್ಲಿ ಫಂಕ್ಷನ್ಸು, ಹಾಗೆ ಕ್ಲೀನಿಂಗ್ ಮಾಡೋದು, ಮತ್ತು ಕೆಲವೊಂದು ದೇವರದ ಒಂದು ಇರ್ತಾವಲ್ಲ, ದೇವರು ಮಾಡಬೇಕು, ಅದು ಮಾಡಬೇಕು ಅಂತ ಏನೇನೋ. ಸೊ ಆ ಒಂದು ರೀಸನ್ನಿಂದ ಹಾಗೆ ನಾನು ಸ್ಕೂಲ್ಗೆ ಬೇರೆ ಹೋಗ್ತೀನಿ. ಅದರದ್ದು ಸಖತ್ ಕೆಲಸ, ಡೈಲಿ ಹೋಗೋದು ಬರೋದು. ಇಷ್ಟರ ಮಧ್ಯದಲ್ಲಿ ನಾನು ವಿಡಿಯೋ ಶೂಟ್ ಮಾಡಲಿಲ್ಲ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ಬಹಳ ಇಷ್ಟವಾದ ಒಂದು ಪ್ರಾಡಕ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಇದು ಯಾವ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ಸಿಂಪಲಿ ನಾನು ಟ್ರೈ ಮಾಡಿದ್ದೆ. ಸೊ ಅದೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ನಿಮಗೆಲ್ಲ ಗೊತ್ತೇ ಇರಬೇಕು, ಡರ್ಮಾ ಅವರ ಒಂದು ಫೇಸ್ ವಾಶ್. ಇದು ಬಂದುಬಿಟ್ಟು ಕೋಜಿಕ್ ಆ್ಯಸಿಡ್ ಡೈಲಿ ಫೇಸ್ ವಾಶ್ ಇದು. ಸೊ ಇದು ಎಲ್ಲರೂ ನೋಡ್ತಿರ್ತೀರಾ. ಐ ಥಿಂಕ್ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಎಸ್, ಇದು ಇವಾಗ ನಾನು ಹೇಳ್ಕೊಂಬಿಡ್ತೀನಿ. 1% ಆಯ್ತಿದು, ಮತ್ತು 150 ml ಇರುತ್ತೆ. 1% ಕೋಜಿಕ್ ಆ್ಯಸಿಡ್ ಇದು. ಡೈಲಿ ಫೇಸ್ ವಾಶ್. ದೆನ್ ಡೈಲಿ ಫೇಸ್ ವಾಶ್ ಇದು ನಾವು 2 ಟೈಮ್ ಯೂಸ್ ಮಾಡ್ಕೋಬೋದು, ಮಾರ್ನಿಂಗ್ ಮತ್ತು ಈವ್ನಿಂಗು. ಫಾರ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್. ನಿಮಗೇನಾದರೂ ಇಲ್ಲಿ 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 ಹಾಗೆ ಕಣ್ಣು ಕೆಳಗಡೆ ಇಲ್ಲಿ ಎಲ್ಲಿ ನಿಮ್ಮ ಫೇಸಲ್ಲಿ ಯಾವುದೇ ಒಂದು ಏರಿಯಾದಲ್ಲಿ ನಿಮಗೆ ಕಪ್ಪು ಕಲೆ ಅಂಟಿದ್ರೆ, ಪಿಂಪಲ್ಸ್, ಹಳೆಯ ಪಿಂಪಲ್ಸ್ ಕಲೆಗಳು ಇದ್ದರೆ ಅದು ಹೋಗಿಬಿಡುತ್ತೆ. ಹಾಗೆ ಇದರಲ್ಲಿ ಫಸ್ಟ್ ಹೇಳ್ದಂಗೆ ಕೋಜಿಕ್ ಆ್ಯಸಿಡ್ ಐತಿ. ನೆಕ್ಸ್ಟ್ ಸಿನಿಮೈಡ್ ಅದು ಕೂಡ ಐತಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಸಲ್ಫೇಟ್ ಆ್ಯಂಡ್ ಪ್ಯಾರಾಮೈಡ್ ಫ್ರೀ ಆಗಿರುತ್ತೆ. ಡೈ ಮಿನರಲ್ ಆಯಿಲ್ ಫ್ರೀ ಆಗಿರುತ್ತೆ. ಹಾಗಾಗಿ ಇದು ಸ್ಕಿನ್ಗೆ ಬಹಳ ಒಂದು ಗ್ಲೋ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ರಿಯಲಿ ಸಾಕಷ್ಟು ಜನ ನೀವು ಫೇಸ್ ವಾಶ್ ಏನಾದರೂ ಸರ್ಚ್ ಮಾಡ್ತಿದ್ರೆ, ಸೊ ಇದು ಕೂಡ ಒಂದು ಒಳ್ಳೆಯ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಒಂದು ಸತಿ ಯೂಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಿಮ್ಮ ಒಂದು ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ಲ ಅಂತೇಳಿ. ಗೊತ್ತಾಗಬೇಕಾದ್ರೆ ಸೊ ಒಂದು ಸತಿ ಯೂಸ್ ಮಾಡಲೇಬೇಕು. ಇದು ಫಸ್ಟು ಅಂದರೆ ಫಸ್ಟ್ ಟ್ಯೂಬು ನಾನು ಇದನ್ನು ತೊಗೊಂಡು ಫಸ್ಟ್ ಪೌಚು. ಇದರಲ್ಲಿ ನಾನು 1 ಮಂತ್ ಯೂಸ್ ಮಾಡೀನಿ. ಇದು ಒಂದು ಸತಿ ತೊಗೊಂಡ್ರೆ ಮುಗೀತು. ಒಂದು 3 ಮಂತ್ಸ್ವರೆಗೂ ಆರಾಮ್ಸೆ ಹೋಗುತ್ತೆ ಫೇಸ್ ವಾಶು. ನಾನು 1 ಮಂತ್ ಯೂಸ್ ಮಾಡೀನಿ, ಇನ್ನೂ ಕೂಡ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ. ಹಾಗೆ ಇದ್ರ ಜೊತೆ ನಾವು ನೈಟ್ ಸಿರಮ್ನ ಯೂಸ್ ಮಾಡಬೇಕಲ್ಲ. ಎಸ್, ಡರ್ಮಾ ಅವರದ್ದು ನೈಟ್ ಸಿರಮ್ ಬಂದುಬಿಟ್ಟು ಫೇಸ್ ಸಿರಮ್. ಓಕೆನಾ, ಇದು ಕೂಡ ನೀವು 2 ಟೈಮ್ ಯೂಸ್ ಮಾಡ್ಬೋದು. ಹಾಗೆ ಫೇಸ್ ವಾಶ್ ಆದಮೇಲೆ ಇದನ್ನು ಅಪ್ಲೈ ಮಾಡ್ಕೊಬೋದು. ಇದು ಆಲ್ರೆಡಿ ನಾನು ಯೂಸ್ ಮಾಡ್ತಿದ್ದೀನಿ. ಬಾಕ್ಸನ್ನು ಹಾಗೆ ಎತ್ತಿಟ್ಕೊಂಡಿನಿ. ಇದು ನಾನು ಯೂಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನೇನು ಬರ್ತಪ್ಪ ಅಂತಂದರೆ ಸಿನಿಮ್ಯಾಡ್, ಜಿನಿಕ್ ಪ್ಯಾಕ್ ಆ್ಯಂಡ್ ಡೇ ಆ್ಯಂಡ್ ನೈಟ್ ಇಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಡೇ ಆ್ಯಂಡ್ ನೈಟ್ ಯೂಸ್ ಮಾಡಬೇಕು. ಜಿಂಕ್ ಪ್ಯಾಕ್ ಅಂತ 10% ಇದ್ದಿದ್ದು. ಇದು 10% ನೈಸಿನಮೈಡ್. ಓಕೆನಾ, ಇದು 30 ml ಇರುತ್ತೆ. ಫ್ರೆಂಡ್ಸ್, ನಿಮಗಿದು ಅಪೋಲೋದಾಗ ತೊಗೊಂಡ್ರೆ, ಹೊರಗಡೆ ತೊಗೊಂಡ್ರು ಒಂದೇ ರೇಟಿಗೆ ಸಿಗುತ್ತೆ. ಇದರಲ್ಲಿ ಕಡಿಮೆ ಅನ್ನೋದಿಲ್ಲೇ ಇಲ್ಲ. ಇದರದ್ದು ಒಂದು ಪ್ರೈಸ್ ಬಂದುಬಿಟ್ಟು 599. ಇದು ಎಲ್ಲೇ ತೊಗೊಂಡ್ರು ಅದೇ ರೇಟಿಗೆ ಬರುತ್ತೆ. ಇದರದ್ದು ಡಿಸ್ಕೌಂಟ್ ಇಲ್ಲ. ಇದು ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಪ್ರೈಸ್ ಸಲುವಾಗಿ ನಾನು ಹೇಳೋದಾದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು. ನೆಕ್ಸ್ಟ್ ಇದು ಬಂದುಬಿಟ್ಟು ನೀವು ಅಪೋಲೋ ತೊಗೊಂಡ್ರೆ ಒಂದು 250 ಬೀಳುತ್ತೆ. ಅಂದರೆ 500ಗೆ ನೀವು 2 ಯಾವುದಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಸೊ ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಹಾಗಾಗಿ ಸೊ ಇದು ಸಿಂಪಲ್ಲಾಗಿ ನೀವು ಈ ರೀತಿ ಶೇಕ್ ಮಾಡಿ ಬಹಳ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು ಇದನ್ನು. ಆಮೇಲೆ ಕೆಲವರಿಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಇದು 10% ಇರೋದ್ರಿಂದ ನೀವು ವೀಕಲಿ 2 ಟೈಮ್ ಯೂಸ್ ಮಾಡ್ಬೋದು. ನಿಮಗದು ಸೂಟ್ ಅಂತ ಅನಿಸಿತಪ್ಪ ಅಂತಂದ್ರೆ ನೀವು ಮಾರ್ನಿಂಗ್ ಈವ್ನಿಂಗ್ ಹಚ್ಬೋದು. ಇಲ್ಲಾಂದ್ರೆ ಪ್ರತಿದಿನ ನೈಟ್ ಕೂಡ ಹಚ್ಬೋದು, ಡೈಲಿ ನೈಟ್ ಕೂಡ ಹಚ್ಬೋದು. ಕೆಲವರಿಗಿದು ಆಗಂಗಿಲ್ಲ ಅಂದ್ರೆ ಒಂದು ಹೈ ಲೆವೆಲ್ನಲ್ಲಿ ಇದರಲ್ಲಿ ಒಂದು ಏನದು ನೈಸಿನಮೈಡ್ ಅಂಶ ಇರೋದ್ರಿಂದ
ಇದು ನಮಗೆ ಕೆಲವೊಬ್ಬರಿಗೆ ಸಣ್ಣ ಸಣ್ಣ ಪಿಂಪಲ್ಸ್ ಆಗೋಕ್ಕೆ ಶುರು ಮಾಡ್ತಾವೆ. ಸೊ ನನ್ನ ಪ್ರಕಾರ ಹೇಳೋದಾದರೆ ವೀಕಲ್ಲಿ 2 ಟೈಮ್ ಈ ಸಿರಮ್ನ ಅಪ್ಲೈ ಮಾಡಿ. ನಿಮ್ಗೆ ಸರಿ ಹೋಗ್ತಿತ್ತಪ್ಪ ಅಂತಂದರೆ ಡೈಲಿ ಯೂಸ್ ಮಾಡಿ. ಸೊ ಈಗ ಇದರದ ಒಂದು ಸ್ಟ್ರಕ್ಚರ್ನ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಯಾ ಎಸ್, ಇದರ ಒಂದು ಈ ರೀತಿ ಇರುತ್ತೆ, ನೋಡ್ತಿರ್ಬೋದು. ಈ ಕಡೆ ಜಾಸ್ತಿ ಇವಾಗ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅಷ್ಟು. ಇದು ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅಷ್ಟು ಒಂದು ಸ್ಟ್ರಕ್ಚರ್ ಇರುತ್ತೆ. ಇದು ನಿಮಗೆ ಜಸ್ಟ್ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಹಚ್ಕೊಂಡು. ನೋಡ್ತಿರ್ಬೋದು ನೀವು ಎಷ್ಟೊಂದು ಒಂದು ಶೈನಿಂಗ್ ಕೊಡ್ತದೆ ಅಂಥೇಳಿ. ಇದು ಕೂಡ ಯೂಸ್ ಮಾಡ್ಬೋದು. ಸ್ಕಿನ್ ಟೋನ್ ಚೇಂಜ್ ಆಗಿ ಕಾಣಬೇಕು ಅಂತಂದರೆ, ಸ್ಕಿನ್ ಶೈನಿ ಮತ್ತು ಸಿಲ್ಕಿ ಸ್ವಲ್ಪ ಫೇರ್ ಆಗಿ ಕಾಣಿಸ್ಬೇಕು, ಗ್ಲಾಸಿ ಸ್ಕಿನ್ನು ಹಾಗೆ ಕೋರಿಯನ್ ಸ್ಕಿನ್ನು ಏನಾದರೂ ನಿಮಗೆ ಒಂದು ನಿಮ್ಮ ಒಂದು ಫೇಸ್ ಆ್ಯಸ್ ಯೂಶ್ವಲಿ ಐತಿ, ಬಟ್ ಅದನ್ನು ಸ್ವಲ್ಪ ಸ್ಕಿನ್ ಟೋನ್ ಚೇಂಜ್ ಮಾಡಬೇಕು ಅಂತ ಅನ್ನೋರಿದ್ದರೆ ಸೊ ಈ 2 ಪ್ರಾಡಕ್ಟನ್ನೇ ನೀವು ಯೂಸ್ ಮಾಡ್ಬೋದು. ನಿಮಗಿದು 2 ಸೇರಿಸಿದೆ ಒಂದು 750 ಒಳಗೆ ಇದನ್ನ 2 ಕೂಡ ತೊಗೋಬೋದು. ಪರವಾಗಿಲ್ಲ, ಯೂಸ್ಫುಲ್ ಐತಿ. ನಾನು ಯೂಸ್ ಮಾಡೀನಿ. ಸೊ ನನ್ನ ಒಂದು ಸ್ಕಿನ್ ನೀವು ನೋಡ್ತೀರಾ, ಡೈಲಿ ನೋಡ್ತಿರ್ತೀರಾ. ಸೊ ಹಂಗಾಗಿ ಸಾರಿ ಅಂತ ಕೇಳ್ಕೊತೀನಿ, ಹೇರ್ ರಿಲೇಟೆಡ್ ಯಾವುದೇ ಕೂಡ ವಿಡಿಯೋ ಮಾಡಲಿಲ್ಲ. ಹೇರ್ಸ್ ರಿಲೇಟೆಡು ಮತ್ತು ಡೈಲಿ ವ್ಲಾಗ್ಸ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ನೋಡಿ. ನಾನು ಸ್ಕಿನ್ ಕೇರ್ ಬಗ್ಗೆ ಮತ್ತು ನನ್ನ ಒಂದು ಪ್ರಾಡಕ್ಟ್ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾನೇ ಇರ್ತೀನಿ. ಹಾಗೆ ನನ್ನ ಡೈಲಿ ರೂಟೀನಲ್ಲಿ ಹೋಮ್ ಮೇಡ್ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆ ಡೈಲಿ ಟಚ್ಚಲ್ಲಿರಿ, ನನ್ನ ವೀಡಿಯೋಸನ್ನು ನೋಡಿ. ನೀವು ಎಷ್ಟು ನೋಡ್ತೀರಾ ಅಷ್ಟು ನಾನು ವೀಡಿಯೋ ಹಾಕ್ಲಿಕ್ಕೆ ನನಗೆ ಒಂದು ಅನುಕೂಲ ಆಗ್ತೈತಿ, ನನಗೆ ಒಂದು ಖುಷಿ ಆಗ್ತೈತಿ, ಒಂದು ಪಾಸಿಟಿವ್ನೆಸ್ ಅನ್ನೋದು ನಂಗೆ ಫೀಲ್ ಆಗುತ್ತೆ. ಅದ್ರ ಸಲುವಾಗಿ ಇವತ್ತು ನಾನು ಹೇರ್ ವಾಶ್ ಮಾಡಿದ್ದೆ. ಸೊ ಹಂಗಾಗಿ ಈ ರೀತಿ ನನ್ನ ಒಂದು ಹೇರ್ಸು. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.